ನಾವು ಆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ಸ್ ಎಲ್ಲ ಕವರ್ಡ್ ಬೈ ಅಂಡ್ ಕವರ್ಡ್ ಇನ್ ಮೂರು ಫ್ರೇಸಸ್ ಅರ್ಥ ಆಗಿದೆ, ಅರ್ಥ ತಿಳ್ಕೊಂಡಿದೀವಿ ಅಂದ್ರೆ ಈ ಎಕ್ಸಸೈಸ್ ಮಾಡಕ್ ಹೋಗೋಣ. ಮೊದಲನೇದು, ಹಿ ವಾಸ್ ಕವರ್ಡ್ ಬ್ಲಾಂಕ್ ಸ್ವೆಟ್ ಆಫ್ಟರ್ ಗೇಮ್ಸ್, ಆಫ್ಟರ್ ಪ್ಲೇಯಿಂಗ್ ದ ಗೇಮ್ಸ್. ಆಟ ಆಡಿದ ಮೇಲೆ ಪೂರ್ತಿ ಅವನಿಗೆ ಏನಾಗಿತ್ತು, ಬೆವರ್ನಿಂದ ಕೂಡಿತ್ತು. ಅವಾಗ ಏನ್ ಹೇಳ್ಬೇಕು, ಇನ್. ಇದು ಇಂಟೆನ್ಷನಲಿ ಅಲ್ಲ, ನ್ಯಾಚುರಲ್ ಆಗಿರೋದು. ಇದ್ರಲ್ಲಿ ಏನ್ ಬರಿಬೇಕು, ಇನ್ ಬರಿಬೇಕು. ಪ್ಲಾನ್ ಏನಿಲ್ಲ, ಅದಕ್ಕೇನ್ ಸ್ವೆಟ್ ಆಗೋದಿಕ್ಕೆ, ಆಟ ಆಡಿದ್ಮೇಲೆ ಸ್ವೆಟ್ ಆಗೋದಿಕ್ಕೇನ್ ಪ್ಲಾನ್ ಬೇಕಾಗಿಲ್ಲಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಆನ್ ಇನ್ ಅ ಕ್ಯಾಶುವಲ್ ವೇ. ಸೊ ವಿ ಶುಡ್ ಈಸ್ ಏನ್ ಯೂಸ್ ಮಾಡಬೇಕು, ಇನ್ ಯೂಸ್ ಮಾಡಬೇಕು. ದ ಸ್ಟೋರಿ ವಾಸ್ ವೈಡ್ಲಿ ಕವರ್ಡ್ by the media. His notebook was covered with sticks. ಸ್ಟಿಕ್ಕರ್ಸ್ ಹಾಕಿದಾನೆ ಬುಕ್ಕಿನ ಮೇಲೆ. ಹೇಗೆ ಅದು ಎಲ್ಲಿಡ್ಬೇಕು ಅಲ್ಲೇ ಸ್ಟಿಕ್ಕರ್ಸ್ ಹಾಕಿದಾನೆ. ಸುತ್ತ ಸ್ಟಾರ್ಸ್ ಹಚ್ಚೋದು, ಮಧ್ಯದಲ್ಲಿ ಸ್ಮೈಲಿ ಹಚ್ಚೋದು, ಏನೋ ಒಂದು ಮಾಡಿ ಹಿಸ್ ಬುಕ್ ವಾಸ್ ಕವರ್ಡ್ ವಿತ್ ಸ್ಟಿಕ್ಕರ್ಸ್. ಇನ್ ಅಂತ ಹೇಳಬಾರ್ದು. ಹರ್ ಹ್ಯಾಂಡ್ಸ್ ವರ್ ಕವರ್ಡ್ ಇನ್ ಆಯಿಲ್. ಅಡಿಗೆ ಮನೇಲಿ ಕೆಲಸ ಮಾಡಿ ಏನೋ ಅವಳ ಕೈ ಏನಾಗಿತ್ತು, ಎಣ್ಣೆಯಿಂದ ಮೆತ್ಕೊಂಡಿತ್ತು. ಅವಾಗ ಏನ್ ಹೇಳ್ಬೇಕು, ಇನ್ ಆಯಿಲ್. ದ ಹಿಲ್ಸ್ ವರ್ ಕವರ್ಡ್, ಇನ್ ಆದ್ರೂ ಆಗ್ಬಹುದು ಅಥವಾ ವಿತ್ ಅಂತ ಕೂಡ ಆಗಬಹುದು, ಎರಡೂ ಸರಿ ಇದೆ. ದ ಡ್ಯಾಮೇಜ್ ವಾಸ್ ಕವರ್ಡ್ ಬೈ ಇನ್ಶೂರೆನ್ಸ್. ಈಗ ಡ್ಯಾಮೇಜ್ ಏನಾಗಿದೆ ಅದಕ್ಕೆ ಇನ್ಶೂರೆನ್ಸ್ ಇಂದ ಕವರ್ ಆಗುತ್ತೆ. ಇದಿಷ್ಟು ಎಕ್ಸರ್ಸೈಸ್ ಮಾಡಿದ್ದೀರಿ, ಇದರಿಂದ ಸಾಕಷ್ಟು ಅಭ್ಯಾಸ ಆಗಿದೆ ಅನ್ಕೊಳ್ಳೋಣ. ಇನ್ನಷ್ಟು ಅಭ್ಯಾಸವನ್ನ ಮಾಡಿ, ಹಾಗೆ ತಿಳ್ಕೊಳ್ಳಿ. ಹೆಚ್ಚು ಹೆಚ್ಚು ಇಂಗ್ಲಿಷ್ ಅಭ್ಯಾಸವನ್ನ ಮಾಡಿ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.